ಸರ್ಕಾರ ಯಾವಾಗ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಅಧಿಕಾರಿಗಳನ್ನ ಒಳಗೊಂಡಂತೆ ಸಮಿತಿ ರಚನೆ ಮಾಡ್ತು, ಆಗ್ಲೇ ಎಲ್ಲೋ ಒಂದ್ ಕಡೆ ಸರ್ಕಾರದ ಮೇಲೆ ಇದ್ದಂತ ಒಂದು ನಂಬಿಕೆ ಖಂಡಿತ ಹುಸಿ ಆಯ್ತು. ಯಾಕೆಂದ್ರೆ ರಾಮಲಿಂಗಾರೆಡ್ಡಿ ಅವ್ರು ಹೇಳ್ತಿದ್ರು, ನಿಮ್ದೇನು ಸಂಘಟನೆಗಳಿದಾವೆ, ನಿಮ್ ಸಂಘಟನೆ ಜೊತೆಗೆ ನಂದು ಕೂಡ ಒಂದು ಸಂಘಟನೆ, ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಇರೋವರೆಗೂ ಕೂಡ, ಅದರಲ್ಲೂ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ನನ್ನ ಅವಧಿ ಮುಗಿಯೋವರೆಗೂ ಕೂಡ ನಾನು ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿನ ರನ್ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದದ್ದನ್ನು ನಾವೆಲ್ಲ ನೋಡಿದ್ದೀವಿ. ಹಂಗಾಗಿ ನಾವು ಈ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಏನೋ ಒಂದು ಸರ್ಕಾರ ಕಮರ್ಷಿಯಲ್ ವೆಹಿಕಲ್ಸ್ ಮಾಲೀಕರುಗಳ ಪರವಾಗಿ, ಆಟೋ ಚಾಲಕರ ಪರವಾಗಿ ಇರುತ್ತೆ ಅನ್ನೋ ರೀತಿ ನಾವು ತಿಳ್ಕೊಂಡಿದ್ದು. ಯಾಕೆಂದರೆ ಬೈಕ್ ಟ್ಯಾಕ್ಸಿ ಅನ್ನೋದು ಸೇಫೇ ಇಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರನೇ. ಆದರೂ ಕೂಡ ಸಮಿತಿ ರಚನೆ ಆಯಿತು. ಯಾಕೆ ಅಂದರೆ ಹೈಕೋರ್ಟು ಕೊಡಿ, ಸರ್ಕಾರದ ವತಿಯಿಂದ ನೀವು ಬೈಕ್ ಟ್ಯಾಕ್ಸಿ ವಿಚಾರದಾಗಿ ವರದಿ ಕೊಡಿ ಅನ್ನೋ ರೀತಿಯಲ್ಲಿ ಹೈಕೋರ್ಟ್ ಕೇಳ್ತಾ ಇತ್ತು. ಹಂಗಾಗಿ ಸಮಿತಿ ರಚನೆ ಮಾಡಿದ್ರು. ಎಲ್ಲ ಒಂದು ಕಡೆ ಸಮಿತಿ ಹೈಕೋರ್ಟ್ಗೆ ಮಾಹಿತಿಗಳನ್ನ ಕೊಟ್ಟಿದೆ ಅನ್ನೋ ಒಂದು ವಿಚಾರನೂ ಕೂಡ ಕೇಳಿ ಬರ್ತಾ ಇದೆ. ಕೊಟ್ಟಿರೋದ್ರ ಜೊತೆಗೆ ಕೋರ್ಟು ಸಹ ಲಿಮಿಟೇಷನ್ಸ್, ಇಂತಿಷ್ಟು ವಾಹನಗಳಲ್ಲಿ ಲಿಮಿಟೇಷನ್ಸ್ಗಳ ಆಧಾರವಾಗಿ ಬೈಕ್ ಟ್ಯಾಕ್ಸಿಗೆ ಬೈಕ್ಗಳನ್ನ ಅನುವು ಮಾಡಿಕೊಡೋ ಅಂಥ ರೀತಿಯಲ್ಲಿ, ಟ್ಯಾಕ್ಸಿಯಾಗಿ ಅನುವು ಮಾಡಿಕೊಡೋ ಅಂಥ ರೀತಿಯಲ್ಲಿ ತೀರ್ಪು ಕೊಡೋ ಅಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಆ ರೀತಿಲಿ ಆಗಬಾರ್ದು ಅಂತಲೂ ಕೂಡ ನಾವು ಅಪೇಕ್ಷೆ ಪಟ್ಟಿದ್ದೀವಿ. ಯಾಕೆಂದ್ರೆ ಮಾಡಬಾರ್ದು, ಹೈಕೋರ್ಟು ಯಾವುದೇ ಕಾರಣಕ್ಕೂ ಬೈಕ್ಗಳನ್ನ, ಸೇಫ್ಟಿ ಇಲ್ಲದೆ ಇರುವಂತಹ ಈ ಬೈಕ್ಗಳನ್ನ ಟ್ಯಾಕ್ಸಿ ರೂಪದಲ್ಲಿ ಅನುಕೂಲದ ವ್ಯವಸ್ಥೆನ ಮಾಡಿಕೊಡ್ಬಾರ್ದು. ಯಾಕೆ ಅಂದರೆ ಈ ಸಂಸ್ಥೆಗಳು ನೋಡಿ, ಅಗ್ರಿಗೇಟರ್ ಸಂಸ್ಥೆಗಳು, ಇದೇನು ಆ್ಯಪ್ಗಳ ಮುಖಾಂತರ ಟ್ಯಾಕ್ಸಿ ಮತ್ತು ಆಟೋಗಳು ರನ್ ಆಗ್ತಾ ಇದ್ದಾವೆ, ಆಕ್ಚುಲಿ ಈ ಸಂಸ್ಥೆಗಳಿಗೆ ಆಟೋಗಳನ್ನ ರನ್ ಮಾಡೋದಕ್ಕೆ ಅನುಮತಿನೇ ಕೊಟ್ಟಿಲ್ಲ. ಅಗ್ರಿಗೇಟರ್ ನೀವು ಬರೀ ಟ್ಯಾಕ್ಸಿ ರನ್ ಮಾಡ್ಕೊಳ್ಬೇಕು ಅಂತ ಹೇಳಿದೆ. ಅದು ಟ್ಯಾಕ್ಸಿನ ರನ್ ಮಾಡಬೇಕು ಅಂದ್ರೂ ಕೂಡ ಮಸ್ಟ್ ಅಂಡ್ ಶುಡ್ ಎಲ್ಲ ಟ್ಯಾಕ್ಸಿಗಳಲ್ಲೂ ಕೂಡ ಮೀಟರ್ ಕಡ್ಡಾಯವಾಗಿರಬೇಕು. ಮತ್ತು ಎಲ್ಲ ಟ್ಯಾಕ್ಸಿಗಳು ಕೂಡ ಕನ್ನಡಿಗರನ್ನ ಕೆಲಸಕ್ಕೆ ತಗೊಳ್ಬೇಕು, ಕನ್ನಡದಲ್ಲಿ ವ್ಯವಹರಿಸಬೇಕು ಅನ್ನೋ ರೀತಿಯಲ್ಲಿ ಹೈಕೋರ್ಟ್ 260 ಪುಟಗಳ ಆದೇಶಗಳನ್ನು ಕೂಡ ಕೊಟ್ಟಿತ್ತು. ಯಾವ ಆದೇಶನ ಈ ಆ್ಯಪ್ ಸಂಸ್ಥೆಗಳು ಪರಿಪಾಲನೆ ಮಾಡ್ತಾ ಇದ್ದಾವೆ? ಇವತ್ತು ಹೈಕೋರ್ಟ್ ಏನಾದರೂ ಲಿಮಿಟೇಷನ್ ಆಧಾರದಲ್ಲಿ ಬೈಕ್ಗಳನ್ನ ಏನಾದರೂ ಟ್ಯಾಕ್ಸಿ ರೂಪದಲ್ಲಿ ಕೊಡ್ತು ಅಂದರೆ ಇವ್ರು ಆಯಿತು ಅಂತ ಸುಮ್ಮನೆ ಆಗ್ತಾರೆ. ನಾವು ಬಿಡು, ಏನೋ ಒಂದು 500, 1000ನೋ ಇಲ್ಲ 2000ನೋ ಕೊಟ್ಟಿರ್ಬೋದು ಅಂತ ಸುಮ್ಮನೆ ಆಗ್ಬೋದು. ಆದರೆ ಇವ್ರುಗಳು ಏನು ಮಾಡ್ತಾರೆ, ನಿಯಮಗಳನ್ನೇ ಗಾಳಿಗೆ ತೂರ್ಕೊಂಡು ಅವರು 1000 ಬೈಕನ್ನ ಇದಕ್ಕೆ ಅಳವಡಿಕೆ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ 3 ಸಂಸ್ಥೆಗೂ ಹೇಳಿದ್ರೆ, ಇವ್ರಿಗೆ 1000 ಹೇಳಿದ್ರೆ ಸಾಕು, 1,00,000 ಬೈಕ್ಗಳನ್ನ ಇವರು ರನ್ ಮಾಡೋ ಅಂತ ಒಂದು ಪ್ರವೃತ್ತಿನ ಬೆಳೆಸ್ಕೊಂಡಿರುವಂಥವ್ರು. ಯಾಕೆ ಅಂದರೆ ಎಲ್ಲ ರಾಜಕಾರಣಿಗಳ ಬಂಡವಾಳ ಇದೆ ಇದ್ರೊಳಗಡೆ, ಷೇರ್ದಾರರುಗಳು, ಅಧಿಕಾರಿಗಳು ಕೂಡ ಇದರಲ್ಲಿ ಶೇರ್ ಹೋಲ್ಡರ್ಗಳಾಗಿದ್ದಾರೆ. ಹಿಂಗಿದ್ಮೇಲೆ ಅಧಿಕಾರಿಗಳು, ರಾಜಕಾರಣಿಗಳು ಇವರೆಲ್ಲ ಅವ್ರಿಗೆ ಪಾರ್ಟ್ನರ್ಶಿಪ್ಗಳಾಗಿದ್ಮೇಲೆ ಅವರು ದುಡ್ಡು ಬೇಕು. ಹಂಗಾಗಿ ಈ ಸಂಸ್ಥೆಗಳು ಅವ್ರಿಗೆ ದುಡ್ಡು ಮಾಡಿಕೊಡ್ತಾರೆ. ಇದರಿಂದಾಗಿ ಏನಾಗ್ತದೆ, ಆಟೋ ಚಾಲಕರುಗಳು, ಕ್ಯಾಬ್ ಚಾಲಕರುಗಳಿಗೆ ತುಂಬಾನೇ ಹೊರಲಾರ್ದಷ್ಟು ಸಮಸ್ಯೆಗಳು ಉದ್ಭವ ಆಗ್ತದೆ. ಯಾಕೆಂದ್ರೆ ಈ ಫ್ರೀ ಬಸ್ ಅಂತ ಬಿಟ್ಟೆ ತೊಂದರೆ ಆಗಿದೆ. ಅಂಥದ್ರಲ್ಲಿ ಬೈಕ್ಗಳನ್ನೂ ಕೂಡ ಏನಾದರೂ ಹೈಕೋರ್ಟು ಇಂತಿಷ್ಟು ಅಂತ ಹೇಳಿ ಸಂಖ್ಯಾಬಲಗಳನ್ನ ಕೊಟ್ಟು ಇದರಲ್ಲಿ ನೀವು ರನ್ ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲ ಒಂದು ಕಡೆ ನಮ್ಮ ವಾಣಿಜ್ಯ ಬಳಕೆಯ ಆಟೋ ಚಾಲಕರ ವರ್ಗಕ್ಕೆ, ಟ್ಯಾಕ್ಸಿ ಚಾಲಕರ ವರ್ಗಕ್ಕೆ ನ್ಯಾಯದ ವ್ಯವಸ್ಥೆನೂ ಕೂಡ ದ್ರೋಹ ಮಾಡುತ್ತೇನೋ ಅನ್ನೋ ಒಂದು ಬೇಜಾರು ನಮ್ಮಲ್ಲಿ ತುಂಬಾನೇ ಇದೆ. ನಾವು ತೀರ್ಪಿಗೋಸ್ಕರ ಕಾದು ನೋಡ್ತಾ ಇದ್ದೀವಿ. ಯಾಕೆ ಅಂದರೆ ಅಕ್ಟೋಬರ್ 15ಕ್ಕೆ ಡೇಟನ್ನು ಮುಂದೂಡಿಕೆ ಮಾಡಿದೆ. ಅಕ್ಟೋಬರ್ 15ಕ್ಕೆ ಈ ಒಂದು ವಿಚಾರ ತೀರ್ಪು ಬರುತ್ತಾ, ಅಥವಾ ಇನ್ನೂ ಏನಾದರೂ ಸಮಯಗಳನ್ನ ತಗೊಂಡು, ಈಗ ನಾವೇನು ಮಾತಾಡ್ತಾ ಇದ್ದೀವಿ ಇಂಥ ವಿಚಾರನ ತೀರ್ಪಲ್ಲಿ ಪ್ರಕಟಣೆಗೊಳಿಸುವಂಥ ಕೆಲಸ ಮಾಡುತ್ತಾ ಅಂತೇಳಿ ಕಾದು ನೋಡಬೇಕಾಗ್ತದೆ. ನಿಜಕ್ಕೂ ಕಾಂಗ್ರೆಸ್ ಸರ್ಕಾರ ಚಾಲಕರ ಸಮುದಾಯಕ್ಕೆ ತುಂಬಾ ದ್ರೋಹ ಮಾಡ್ತಾ ಇದೆ. 1-2 ಅಂತ ಅಲ್ಲ, ಪ್ರತಿ ಹಂತದಲ್ಲೂ ಕೂಡ ದ್ರೋಹ ಮಾಡ್ಕೊಂಡ್ಬಂದಿದೆ. ಅದು ಲೈಫ್ ಟೈಮ್ ಟ್ಯಾಕ್ಸ್ ಆಗಿರ್ಬೋದು, ಈ GPS ಪ್ಯಾನಿಕ್ ಬಟನ್ ಆಗಿರ್ಬೋದು, ಮತ್ತು ಈ ಸೆಸ್ಸನ್ನು ಕಲೆಕ್ಟ್ ಮಾಡಿ ನಾವು ನಿಗಮ ಮಂಡಳಿ ಮುಖಾಂತರ ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ ಅನ್ನೋ ರೀತಿಯಲ್ಲಿ ಹಣನ ಪೀಕ್ತಾ ಇರೋದಾಗಿರ್ಬೋದು, ಆಮೇಲೆ HSR ನಂಬರ್ ಪ್ಲೇಟ್ ಅಂದ್ಕೊಂಡು ಅದರಲ್ಲಿ ಪೀಕ್ತಾ ಇರೋದಾಗಿರ್ಬೋದು. ಈ ರೀತಿ ಹಲವಾರು ವಿಚಾರದಲ್ಲಿ ಚಾಲಕರುಗಳಿಗೆ ದ್ರೋಹ ಬಗ್ದಿದೆ. ಮತ್ತೆ ಬೈಕ್ ಟ್ಯಾಕ್ಸಿ ವಿಚಾರದಲ್ಲೂ ಕೂಡ ದ್ರೋಹ ಬಗೆಯುವಂಥ ಕೆಲಸ ಮಾಡ್ತಾ ಇದೆ. ಬಗಿಬಾರ್ದು ಅಂತಲೂ ಕೂಡ ನಾವು ಕೇಳ್ಕೊತಾ ಇದ್ದೀವಿ. ಒಂದು ವೇಳೆ ಏನಾದರೂ ಕಾಂಗ್ರೆಸ್ ಸರ್ಕಾರ
ಅವ್ರಿಗೆ ಸಮಿತಿ ರಚನೆ ಮಾಡಿರೋವಂಥ ಟೀಮ್ನ ಇಟ್ಕೊಂಡು ಕೋರ್ಟ್ಗೆ ಆ ಸಮಿತಿ ವರದಿಗಳನ್ನ ಕೊಟ್ಟುಬಿಟ್ಟು ಲಿಮಿಟೇಷನ್ ಆಧಾರದಲ್ಲಿ ಬೈಕ್ಗಳನ್ನ ಸೇವೆ ಕೊಡುವಂಥ ರೀತಿಲೂ ಕೂಡ ಏನಾದರೂ ಹಿಂಬಾಗ್ಲಿಂದ ಸಪೋರ್ಟ್ ಕೊಡ್ತು ಅಂದರೆ ಖಂಡಿತ ಈ ಸರ್ಕಾರಕ್ಕೆ, ಎಸ್ಪೆಷಲಿ ಕಾಂಗ್ರೆಸ್ ಸರ್ಕಾರಕ್ಕೆ, ಇಡೀ ಚಾಲಕರ ಸಮುದಾಯದ ಕುಟುಂಬದ ಮತಗಳಂತೂ ಖಂಡಿತ ಬೀಳೋದಿಲ್ಲ. ಇದಂತೂ ಬರೆದಿಟ್ಕೊಂಡ್ಬಿಡ್ಬೇಕು ಕಾಂಗ್ರೆಸ್ ಪಕ್ಷದವರು. ಧನ್ಯವಾದ.